ಫ್ರೀ ಅದಿ ಇಲ್ಲಪ್ಪ, ಇದು ಮುಗಿದ್ ಗುಡ್ಲೆ ಮೈಸೂರು ಹೋಗ್ಬೇಕು ನಾನು ನಿಜವಾಗಿ. ಅಲ್ಲ ನೀವು ಹೋಗು, ನಿಂಗೆ ಬೇಡ ಫ್ರೀ ಇದ್ರ ಬಾ, ಶೆಡ್ಡಿ ಹೋಗೋಣ. ಅಲ್ಲ ನಾವು ಬರೋದು ಬಿಟ್ಬಿಟ್ಟಿವಿ. ಮೊದಲು ಹೋಗಿದ್ದೆ ನಂಗಂದ್ರ ಗೊತ್ತಿಲ್ಲ ನಿನಗ. ಥ್ಯಾಂಕ್ ಯು ಮೈಲಾರಿನಿ, ನನ್ನ ಬರಗಿಟ್ಟಿಲ್ಲ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಇನ್ನೊಂದು ರಾಕೇಶ್ ಭಾಯ್, ಬಹಳ ಖುಷಿ ವಿಚಾರ. ಯಾಕಂದ್ರೆ ನಮ್ಮ ಸೂರಜ್ ಅಣ್ಣವರು ಇದು ಒಂದು ವೇದಿಕೆ ಇಲ್ರಿ, ನೋಡಿರ್ಬೋದು ಬೇವೂರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಬಹಳ ಡಿಸಿಪ್ಲಿನ್, ಬಹಳ ಸುವ್ಯವಸ್ಥಿತವಾಗಿ ನಮ್ಮ ಸೂರಜ್ ಗ್ರೂಪ್ಸ್ ಸೆಕ್ಯೂರಿಟಿ ಅಂಡ್ ಬೌನ್ಸರ್ಸ್ ಅಂತ ಒಳ್ಳೆ ಡಿಪಾರ್ಟ್ಮೆಂಟ್ ಜಿಮ್ ಅದಾರ ಇವ್ರದ್ದು, ಓನ್ ಜಿಮ್ ಬಿಜಾಪುರದೊಳಗೆ. ಯಾವುದೇ ರೀತಿಯ ಕಾರ್ಯಕ್ರಮ ಇರಲ್ರಿ, ನಿಮಗೆ ಸೆಕ್ಯೂರಿಟಿ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಜಾತ್ರೆ ಪ್ರತಿಯೊಂದಕ್ಕೂ ಸಪೋರ್ಟ್ ನಮ್ಮ ಸೂರಜ್ ಬ್ರದರ್ಸ್ ಅವರು. ಒಳ್ಳೆ ಬೆಂಕಿ. ಇವ್ರೊಬ್ರ ಅಲ್ರಿ, ಇವ್ರ ಟೀಮ್ನಾಗ ಒಂದು 100-150 ಮಂದಿ ಅದಾರ. ಒಬ್ಬೊಬ್ರು ಒಂದು 4-4 ಮಂದಿ ಆಮೇಲೆ ತೊಗೊಂಡು ಹೋಗೋ ಹಂಗದಾರ ಇವ್ರು. ದಯವಿಟ್ಟು ಯಾವುದೇ ರೀತಿಯ ಕಾರ್ಯಕ್ರಮ ಇದ್ರೆ ಹೇಳ್ರಿ. ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಶ್ರೀಸೈಲ್ ಕಾಕರು, ಯಾಕಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ನನ್ನ ಪರ್ಸನಲಿ ಇನ್ಸಿಡೆಂಟ್ ವಿಡಿಯೋಗಳನ್ನು ನೋಡಿ ಯಾವುದೇ ರೀತಿ ಆ ಥರ ದಾಂಧಲೆಗಳಾಗದೇ ಇರಲಿ. ಯಾಕಂತ ಕೇಳ್ರಿ ಅಣ್ಣ, ಎಲ್ಲರೂ ನಮ್ಮೂರಾರ ಇರ್ತೀರಿ ಇಲ್ಲಿ. ಈಗ ನೀವು ನಮ್ಮೂರಾರ, ನಾವು ನಿಮ್ಮೂರಾರ, ಒಂದವರಾರ ಸ್ವಲ್ಪ ಸರಿ ಅಣ್ಣ ಅಂದ್ಬಿಡ್ಲಿ ಅದೇನಾಗತ್ರಿ, ಮಾತಿಗೆ ಮಾತು ಚಕಮಕಿ ಹಾಕೋ ಅನ್ನೋದಕ್ಕೆ ಬ್ಯಾಡ್ರಿ ಅಣ್ಣ, ನಾವು ಹೇಳಿದ್ರೆ ಕೆಟ್ಟ ಹಾಕಿವಿ, ನೀವು ಬರ್ರಿ, ನೀವು ದಾಡಿಸೇಕಿರಿ ಸರಿಸಿದ್ರೆ ನಡತೈತಿ ಅಂತ ಇವತ್ತು ನಮ್ಮ ಅಣ್ಣಾರನ್ನ ಬಿಜಾಪುರದಿಂದ ಭಾಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು. ಯಾರೇ ಇದ್ರು ಕೂಡ ಯೂಟ್ಯೂಬ್ ಒಳಗದರಿ, ಇನ್ಸ್ಟಾಗ್ರಾಮ್ ಒಳಗೂ ಸೂರಜ್ ಗ್ರೂಪ್ ಅಂತ ಐತಿ ಇವ್ರದ್ದು. ಪ್ರತಿಯೊಂದು ಬೌನ್ಸರ್ಸ್ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಒಳ್ಳೆ ಅದ್ಭುತವಾದ ಡಿಸಿಪ್ಲಿನ್ ನಮ್ಮ ಸೂರಜ್ ಅನ್ನೋರ ಟೀಮ್. 150ರಿಂದ 200 ಜನ ಇವರ ಕೈ ಕೆಳಗ ಕೆಲಸ ಕೊಡ್ತಾರೆ. 150 ಜನಕ್ಕೆ ದಾರಿದೀಪ ಆಗ್ಯಾರ. ಯಾಕಂದ್ರೆ ಇದನ್ನ ನಂಬಿಕೊಂಡು ಅವ್ರ ಫ್ಯಾಮಿಲಿ ಬದುಕಾಗದೆ ಇವತ್ತು ಬಿಜಾಪುರದೊಳಗೆ. ಇದ ಅವ್ರ ಜೀವನ. ಹೆಂಗ ನಾವು ಕಲಾವಿದರು ಹಾಡ್ಕೊಂಡು ನಮ್ಗೆ ಜೀವನ ಮಾಡ್ತೀವಿ, ಆ ಜಿಮ್ ಒಳಗ ಟ್ರೈನ್ ಅಪ್ ಮಾಡ್ತಾರೆ. ನೆಕ್ಸ್ಟ್ ಅವ್ರು ನಾವು ವೇದಿಕೆಗಳ ಕಾರ್ಯಕ್ರಮ ಕಳಿಸುವಂತ ಕೆಲಸ ನಮ್ಮ ಅಣ್ಣವ್ರು ಮಾಡ್ತಾರೆ. ದಯವಿಟ್ಟು ಯಾರು ಹೋಗ್ಬೇಕು ಜಿಮ್ ಮಾಡಿ ಹಿಂಗ ಫುಲ್ ನಮಗಂತ್ರ ಕೆಲಸ ಆಗುಲ್ಲ ಮಾಮ, ಹಿಂಗ ಆಗ್ಬೇಕಂದ್ರ. ಅಲ್ಲ ನಿನ್ನ ಜಿಮ್ ಬೇರೆ ಆಯ್ತು ಬಿಡು. ಕೆಟ್ಟ ಬರಿಗೆಟ್ಟ ನಾವು ಮೈಲಾರಿ. ದಯವಿಟ್ಟು ನೋಡ್ರಿ, ವಿಸಿಟಿಂಗ್ ಕಾರ್ಡ್ ಅದಾವು, ಯೂಟ್ಯೂಬ್ ಒಳಗೆ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಒಳಗೂ ಐಡಿ ಅದ. ನನ್ನ ಐಡಿಗೆ ಶೇರ್ ಅದ ಇವ್ರದ್ದು, ಮ್ಯೂಸಿಕ್ ಮೈಲಾರಿ ಅಫಿಸಿಯಲ್ ಐಡಿಗೆ ನಮ್ಮ ಅಣ್ಣಾರದ ಚಾನಲ್ ಶೇರ್ ಅದ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೋರಿ ಅಂತ ಹೇಳ್ತಾ ಒಂದು ಚಿಕ್ಕ ಸನ್ಮಾನ ನಮ್ಮ. ಓಕೆ, ಥ್ಯಾಂಕ್ ಯು. ಒಂದು ಸನ್ಮಾನ ಇವ್ರೆ ಅಣ್ಣ ಬರ್ರಿ ನಿಮ್ಗೆ. ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಅತಿ ಕಡಿಮೆ ಸಮಯದಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ಜಾನಪದ ಲೋಕದಲ್ಲಿ ಛಾಪನ್ನು ಮೂಡಿಸಿರುವಂತಹ ನಮ್ಮನೆ ಮೇಲೆ ಪ್ರೀತಿಯ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಬರಲಿ ಒಂದು ಜೋರಾಗಿ ಚಪ್ಪಾಳೆ. ಇದು ಬ್ಯಾಂಕಿ. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಗೀತೆನ ನಮ್ಮ ಅಣ್ಣನವರು ಶಿಲೆಗಳ ಸಂಗೀತ ಗೀತೆನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಬರ್ಲಿ ಅಂತ ಹೇಳ್ತಾ ಇನ್ನೊಮ್ಮೆ ಅದೇ ಈ ಸಾಂಗ್ ಆದ ತಕ್ಷಣ ನೆಕ್ಸ್ಟ್ ಅಬಾ ಮಾಮ ಎಷ್ಟು ಕೆಂಚ ಕಾಣಕತ್ತಿ ಫೋಟೋ ತಗ. ಬರ್ಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ. ನಾ ಕೆಟ್ಟ ಬೇಸರಿಕಾಯಿ ಬಿಡ್ರಿ ಹೊಸ ಮಂದಿಗೆ, ಯಾರಿಗೆ ಹೇಳ್ತೀನಿ ನಾನು. ಹೌದಾ ಇಲ್ಲ? ಬೇಸರಿಕಾಯಿಗಿನಿಲ್ಲ. ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಅಭಿಮಾನಿಗಳು ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ನನ್ನ ಅಭಿಮಾನಿಗಳು ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ. ಶುದ್ಧ. ಥ್ಯಾಂಕ್ ಯು ಕಾಕ, ಥ್ಯಾಂಕ್ ಯು ಸೋ ಮಚ್. ಬಹಳ ಪ್ರೀತಿಯಿಂದ ಉಡುಗೊರೆ ಕೊಟ್ರಿನ ನಮ್ಮ ಎಲ್ಲ ಬಸವಣ್ಣವ್ರಿಗೆ, ಬಸವಂತಪ್ಪನವ್ರಿಗೆ, ಹನುಮಂತನವ್ರಿಗೆ ಒಂದು ಮತ್ತೊಮ್ಮೆ ಕೇಳ್ತೀನಿ, ಕ್ಷಮೆ ಇರಲಿ. ಈ ಕಾರ್ಯಕ್ರಮ ಮಾಡೋ ವಿಚಾರದೊಳಗೆ ಬಹಳ ಬೇಜಾರು ಮಾಡಿ ಅವರಿಗೆ. ಅದು ಉದ್ದೇಶಪೂರ್ವಕವಾಗಿಲ್ಲ, ಅದು ನಿಮಗೂ ಗೊತ್ತು. ಮುಂದೆ ಎಷ್ಟು ಬಿಸಿ ಶೆಡ್ಯೂಲ್ ಒಳಗೆ ಫೋನ್ ತೆಗೆದಿಲ್ಲ, ಏನಿಲ್ಲ. ಪಾಪ ಊರ್ ತರ ಬಂದ್ರು ಅವ್ರಿಗೆ ಮೀಟ್ ಆಗಿಲ್ಲ. ಕ್ಷಮೆ ಇಲ್ರಿ ಕಾಕ, ಹೊಟ್ಟೆಗೆ ಹೋಗ್ರಿ ನಿಮ್ಮ ಮಕ್ಳು ಅಂತೇಳಿ. 3 ವರ್ಷದೊಳಗೆ ಬೆಳೆದದ್ದಲ್ಲ ತಾನಜ್ಜಿ. ಈಗ ಆರ್ಕೆಸ್ಟ್ರಾ ಬಂದು 3 ವರ್ಷ ಆತ್ರಿ. ಎಲ್ಲ ನಿಮ್ಮಂತ ಅಭಿಮಾನಿ ದೇವರುಗಳು ಕೊಟ್ಟಿರುವಂತ ಭಿಕ್ಷೆ ನನಗೆ ಇವತ್ತಿದೆ. ಇದಕ್ಕಿಂತ ಪೂರ್ವದೊಳಗೆ ಸತತ 7ರಿಂದ 8 ವರ್ಷಗಳ ಕಾಲ ರಂಗಭೂಮಿ ಹಿನ್ನೆಲೆ ಗಾಯಕರಿಗೆ ಸೇವೆ ಸಲ್ಲಿಸಿ, ರಂಗಭೂಮಿಯೊಳಗೆ ಅವನು ಪಳಗುತ್ತಾನ, ಮುಂದೆ ಎಲ್ಲದರೊಳಗೆ ಅವನು ಪಳಗುತ್ತಾನೆ. ಯಾಕಂದ್ರೆ ಗಂಡು ಕಲೆ ಯಾವ್ದು ಅಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಗಂಡು ಕಲೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಅಣ್ಣ. ಅದರ ಯಾವ ಪಳಿಗೆ ಬರ್ತಾನ ಮುಂದೆ ಎಲ್ಲ ಜೀವನ ಕಟ್ಟುವಂತಾನ. ನಂದೇನಿಲ್ಲ ದೋಸ್ತ, ಎಲ್ಲ ಇಲ್ಲ ಅದ್ರ ನೋಡಿ. ಇವ್ರು ಕೊಟ್ಟರು ಭಿಕ್ಷೆ, ಆ ಭಿಕ್ಷೆದೊಳಗೆ ಜೀವನ ಕಟ್ಕೊಂಡು ಬಹಳ ಚೆನ್ನ ಬದುಕಿದ್ದೀನಿ. ನೀನು ಹಂಗ ಬದುಕು. ಬ್ರೇಕಪ್ ಆದಾಗ 2 ದಿನ ಅಳುದು, ಮತ್ತೆ 2 ದಿನ ಸೇರೋದು ಮಾಡಬೇಡ. ಅದು ಗಂಡ್ಮಕ್ಳ ಲಕ್ಷಣ ಅಲ್ಲ. ಒಮ್ಮೆ ಗಟ್ಟಿ ನಿರ್ಧಾರ. ಅಯ್ಯೋ, ರೆಕಾರ್ಡಿಂಗ್ ಹಚ್ಚಿಲ್ಲ ಬಿಟ್ಟು ಹೋದಾಕಿ ಆ ಮಟ್ಟಕ್ಕೆ ಮೆರಿಬೇಕಾದ್ರೆ ಬಿಟ್ಟು ಕೊಟ್ಟ ಮಕ್ಕಳು ನಾವು ಎಷ್ಟು ಮೆರೆ ತಿಂಡಿಲೆ ತೋರಿಸಬಾರ್ದಲ್ಲ. ಈ ಮಾತು ಒಪ್ಕೊಂತೀನಿ. ನಾವೆಲ್ಲ ಬಾ, ಈ ಮಾತು ಒಪ್ಕೊಂತೀನಿ. ತಗಡೈತಿ ನೀ ಮಾತು ಮುಂದಕ್ಕೆ ಬಂದು ಬೀದಿಗಿದ್ದಿ. ಅಲ್ಲ, ಈ ಮಾತು ಒಪ್ಕೊಂತೀನಿ. ನೀನು ಲವ್ ಆದ್ರೆ ನೀ ಏನೋ ಗಣಮಗಲ್ಲ.
ಮಾತಿ ಮತ್ತೆ ಗಂಡಸರ ಸವಾಲು ಹಾಕ್ಬೇಡ. ಯಾಡದನಿದಿಂದ್ರಿ ಮಾಮ ಬೆಕ್ಕತ್ತಾಲಿ ಆಕೆನ ಹಾಳು ನೋಡುದಿಲ್ಲ ಅಂದ. ಮತ್ತ ಇವತ್ತು ಅಲ್ಲಿ ಅದಾನ. ಏ ಮಾವ ಯಾವತ್ತಿದ್ರು ಕೂಡ ಇವತ್ತು ಕೇಳ ನನ್ನ ಸ್ಟೋರಿ ಬೇಡ ಬಾಳ ರೊಚ್ಚಿಗೆ ಅದು ಹೇಳ್ಬೇಕನ್ನತ್ತ ಮುಂದೆ ಇವರು ಮಹಾನ್ ಘಟಾನುಘಟಿಗಳು ಕುಂತಾರ. ಅದ್ರಾಗ ಏನೈತ್ರಿ ಮಾಡಿದ್ದಿಂದಿಲ್ಲ ನಾಳೆ ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತೈತಿ. ನಾನು ಮಾಡಿನ ದೋಸ್ತ ಬಿಟ್ಟು ಹೋದಕ್ಕೆ ಚಿಂತೆಗಳಲ್ಲಿಲ್ಲ. 10 ನಂದು ಜೀವನ ಹಾಳಾಗಿತ್ತು. ಅದ್ರ ಒಂದು ಮಾತು ಹೇಳ್ತೀನಿ, ನಾ ಭಾಳ ಮಂದಿ ದೋಸ್ತರು ಇರ್ತೀರಿ, ಬೈಕ್ ಮೇಲೆ 4-5 ಮಂದಿ ಕಾರ್ಯಕ್ರಮ ನೋಡಕ್ ಬರ್ತೀರಿ. ಒಂದು ಮಾತು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಜೀವಕ್ಕೆ ಜೀವ ಕೊಡುವಂತ ಗೆಳೆಯ ಬೇಡಣ, ದೋಸ್ತನ ಜೀವನ ಕಟ್ಟಿ ಕೊಡ್ತಾನಲ್ಲ ಅದು ನಿಜವಾದ ಗೆಳೆತನ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು. ಇವತ್ತು ನನಗೆ ನನ್ನ ದೋಸ್ತ ಆ ಟೈಮ್ನಾಗ ಲವ್ ಫೀಲರ್ ಆ ಟೈಮ್ನಾಗ ನನಗೆ ಆ ದೋಸ್ತ ಸಿಗ್ಲಿಲ್ಲ ಅಂದ್ರೆ ಇವತ್ತು ನಾ ಹಿಂಗಿರ್ತೀನಿ, ನೆನಸ್ತೀನಿ ಆ ದೋಸ್ತನ. ಬಹಳ ಖುಷಿ ವಿಚಾರ. ಅದಕ್ಕೆ ದಯವಿಟ್ಟು ಎಲ್ರೂ ಮಾಡಿರ್ತೀವ್ರಿ, ಯಾರು ಮಾಡಲ್ಲ, ಯಾರು ಸಚ್ಚಲ್ಲ, ನಾನು ಮಾಡಿ ನೀವು ಮಾಡಿರ್ತೀರಿ. ಅದ ಜೀವನ ಆಗಬಾರ್ದ್ರಿ. ಮೆರದ ನಿಂತು ಬೆಳೆದ ನಿಂತು ತೋರಿಸ್ರಿ ಊರಾಗ, ಅದು ನಿಜವಾಗಿ ನಾವು ಪ್ರೀತಿ ಮಾಡಿದ್ಕೂ ಸಾರ್ಥಕತೆ. ಇವತ್ತ ಬಹಳ ಖುಷಿಯಿಂದ ಹೇಳ್ಕೊಂತೀನಿ. 2 ವಯಸ್ಸೊಳಗ ಬಾ ಇಲ್ಲಿ ಮುಂದೆ ನಿಂದೊಟ್ಟು ಹೇಳ್ತೀನಿ ಬಾ. ಮೂಲ ಊರು ರೋಣ ತಾಲೂಕು BS ಬೇಲೇರಿ ಗ್ರಾಮ. ನಮ್ಮ ಆತ್ಮೀಯ ಗೆಳೆಯ BS ಬೇಲೇರಿ ಗ್ರಾಮದ ಬಸ್ಸು ಅಂತೇಳಿ. ಎಟ್ ಎ ಟೈಮ್ಕ ಇವರು ನಾವು ಕೂಡ ರಂಗಭೂಮಿಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಇಬ್ರು ದೋಸ್ತಿ ಕಲಾವಿದರಿ. ಅವರು ರಂಗಭೂಮಿ, ನಾನು ರಂಗಭೂಮಿ. ಭಗವಂತೇನೋ ನಿಮ್ಮ ಆಶೀರ್ವಾದ ಮತ್ತೆ ರೊಟೇಷನ್ ಚೇಂಜ್ ಆಗಿ ಆರ್ಕೆಸ್ಟ್ ಪೀಡಿಗೆ ಬಂದೆ. ಇವತ್ತು ಜಾನಪದ ಗಾಯಕ ಆಗೀನಿ. ದಿನನಿತ್ಯ ಪ್ರತಿಯೊಂದೊಂದು ವಾರ ಒಂದೊಂದು ಹಾಡು ಕೂಡ ಆತನ್ರಿ. ಮೊನ್ನೆ ನಾ ಸತ್ತ ಮೇಲೆ ಆಲ್ರೆಡಿ 7 ಲಕ್ಷ ಜನ ನೋಡಿರಿ ಅಣ್ಣ. ನಿಮ್ಮೆಲ್ಲರ ಆಶೀರ್ವಾದ 8 ದಿನಗಳು 7 ಲಕ್ಷ ವ್ಯೂಸ್ ಆಗೈತಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮತ್ತೊಂದು ಹಾಡೈತ್ರಿ, ನೀನ ನನ್ನ ಗಂಡ ಅಂತ ಹಾನಿ ಮಾಡಿದ್ದಿ, ಬ್ಯಾಡ್ ಅಂದ್ರು ಹಿಂದೆ ಬಿದ್ದು ಪ್ರೀತಿ ಮಾಡಿದ್ದೇನು ಅಂತ ಮತ್ತೊಂದು ಪ್ಯಾಥೋ ಸಾಂಗ್ ನಾಳೆಗೆ 9 ಗಂಟೆಗೆ ರಿಲೀಸ್ ಐತ್ರಿ. ತಾವೆಲ್ಲರೂ ಕೇಳ್ರಿ ಅಂತ ಹೇಳ್ತಾ ನಮ್ಮ ಬಸ್ಸವ್ರ ಬಗ್ಗೆ ಹೇಳೋದ ಬೇಡ್ರಿ, ಒಳ್ಳೆ ಹೆಮ್ಮೆ. ಅಣ್ಣ ನಿಂದೊಂದು ಐತ್ರಿ, ಹಾಡು ಕೊಡ್ತೀನಿ, ಕ್ಷಮೆ ಇರ್ಲಿ. ನಮ್ಮ ಮಂಟೂರು ಯೂಟ್ಯೂಬರ್ಸ್ ರಥಸಪ್ತಮಿ ಚಿತ್ರದಿಂದ ಡುಯೆಟ್ ಹೆಣ್ಣು ಗಂಡು ನಮ್ಮ ಬಸವಣ್ಣರ ಹಾಡ್ಬೇಕ್ರಿ, ಅದು ನಮ್ಮ ಅಪೇಕ್ಷೆ ಐತಿ. ಅಣ್ಣ 1 ನಿಮಿಷ ಇದೊಂದು ಹಾಡು. ಈ ಗೀತೆಯಾಗಿಂದ ನಮ್ಮ ಮೌನೇಶನ್ನ ಬಡಿಗರವರು. ನಮ್ಮ ಬುದ್ನಿ ಗ್ರಾಮದವರು, ಮೊದಲ ಕಾಲಕ್ಕೆ ಬುದ್ನಿ ಗ್ರಾಮದವರು. ಒಳ್ಳೆ ಜಾನಪದ ಬಹಳ ಜನ ಅದಾರಿ. ನಿಜವಾಗಿ ಹೆಮ್ಮೆಲಿಂದ ಹೇಳ್ಕೋಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಎಷ್ಟು ಮಂದಿ ಜಾನಪದ ಕಲಾವಿದರು ನೋಡ್ರಿ. ಎಲ್ಲರೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಗುರುತಿಸಿಕೊಂಡಂತ ಕಲಾವಿದರು ಅದಾರೇನ. ಬಾಳು ಬೆಳಗುಂದಿ ಮಾಮ ಇರ್ಬೋದು, ನಮ್ಮ ಶಿವ ಉಗಾರ್ ಇರ್ಬೋದು, ನಾನಿರ್ಬೋದು, ಬೊಂಬಾಟ ಬಸಣ್ಣ ಇರ್ಬೋದು. ಯಾಕಂತ ಕೇಳ್ರಿ, ಮೂಲ ಜಾನಪದ ಗಾಯಕರನ್ನ ರೆಕಾರ್ಡಿಂಗ್ ಆಗಿದೆ ನಮ್ಮ ಬಾಗಲಕೋಟೆ, ನಮ್ಮ RT ರೆಕಾರ್ಡಿಂಗ್ ಸ್ಟುಡಿಯೋದವ್ರಿಗೆ. ಫಸ್ಟ್ ಎಲ್ಲರೂ ಅಲ್ಲೇ ನಾವು, ಅದು ಹೆಮ್ಮೆ ವಿಚಾರ. ನಮ್ಮ ಬಾಗಲಕೋಟೆ ಜಿಲ್ಲೆ ಎಷ್ಟೋ ಜನರ ಕಲಾವಿದರಿಗೆ ದಾರಿದೀಪ ಆಗೈತೆ. ಅಣ್ಣ ನಾನೊಂದು ವಿಷಯ ಹೇಳ್ಬೇಕಣ್ಣ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರ ಬಾಗಲಕೋಟೆ ಬೆನ್ನಿಂದ ಬೆಳೆದಿದ್ದಾನ. ನಂದು ರಾಯಚೂರು ಡಿಸ್ಟಿಕ್ ಅಣ್ಣ. ನಾನು ಅಲ್ಲೇ ನಿಮ್ಮ ಮಗಲ್ದವ ಕೊಪ್ಪಳದ. ನಾನು ಯಾವ ಹಪ್ಪಳನೂ ನೋಡ್ಲಿಲ್ಲ. ನಿಜವಾಗ್ಲಣ್ಣ, ನನ್ನ ಎತ್ತಿ ಹಿಡಿದದ್ದ ಜಿಲ್ಲೆ ಒಂದು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ 3 ಜಿಲ್ಲೆ ಅಭಿಮಾನಿ ದೇವರುಗಳು ಇವತ್ತು ನಾನು ಹೊತ್ತ ಮೆರೆಸಕತ್ತಾರಂದ್ರೆ ಈ ಭಾಗದ ಜನರ ಸಾಯುತನ ಚಿರುಣಿ ಆಗಿರ್ತೀನಿ ನಾ. ಈ ಭಾಗದ ಜನರಿಗೆ ಇಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಮಾಡ್ತೀವಿ. ಮತ್ ನಾವು ನಮ್ಮ ಭಾಗದಲ್ಲಿ ಕಾರ್ಯಕ್ರಮ ಬಹಳ ಕಮ್ಮಿ ರೇರ್ ಮಾಡ್ತೀವಿ ನಾವು. ಯಾಕಂದ್ರ ಕಲಾವಿದರಿಗೆ ಏನು ಬೆಲೆ, ಏನು ಗೌರವ ಕೊಡ್ಬೇಕು ಈ ಎಲ್ಲ ನನ್ನ ತಾಯಿ ತಂದೆ ದೇವರುಗಳು ಪಕ್ಕ ಕೊಟ್ಟರೆ ಏನ. ಹಿಂಗಾಗಿ ಈ ಭಾಗದೊಳಗೆ ಬಹಳ ಅತಿ ಹೆಚ್ಚು ಬದುಕಾಕತ್ತೀರಿ. ನಿಮ್ಮ ಆಶೀರ್ವಾದ ಎಲ್ಲ ಕಲಾವಿದರಿಗಿರ್ಲಿ. ಮುಂಬರ್ತಕ್ಕಂಥ ಎಲ್ಲ ಹೊಸ ಪ್ರತಿಭೆ ನಿಮ್ಮ ಪ್ರೋತ್ಸಾಹ ಇಲ್ರೇನ. ಯಾಕಂದ್ರ ಇವ್ರನ್ನು ನೋಡ್ರಿ, ಇವ್ರನ್ನು ಹರಿಸ್ರಿ. ಇಂದಿಲ್ಲ ನಾಳೆ ಇವರು ಅಲ್ಲಿ ಒಳ್ಳೊಳ್ಳೆ ಉತ್ತಮ ಮಟ್ಟಕ್ಕೆ ಬರ್ಲಿ. ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಈಗ ಆಲ್ರೆಡಿ ಬೆಂಗಳೂರು ಜಿ ಕನ್ನಡ ಸೇರಿದ್ರಿ. ಈಗ ಇನ್ನು ಸ್ವಲ್ಪ ದಿನಕ್ಕೆ ಇಡೀ ಇಂಡಸ್ಟ್ರಿನ ಸೇರುವಂತ ತಾಕತ್ತ ನಮ್ಮ ಉತ್ತರ ಕರ್ನಾಟಕದ ಜಾನಪದಗಳಿಗೆ ಅದಾವ್ರಿ. ನಾವು ಅದನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಅಣ್ಣ ನನಗೆ ಮೈಕ್ ಕೊಡ್ಬಾರ್ದು, ಎಮ್ಮೆ ನೀರಾಗಿ ಬಿಡಬಾರ್ದು. ಹಾಡು ಭಾಳ ದಿವ್ಸಕ್ಕೆ ಮುಂದಿ ಒಗತೆಗ ಹಾಡು. ಮಮ್ಮಿ ಇಲ್ಲೇ ಅದ, ಅಂಜಬೇಡ, ಹಿಂದ ತೊಲಿ ಅಂತ ಓದಳ.